ನಮಸ್ಕಾರ ಎಲ್ಲರಿಗೂ. ನಾನು ಸುನೀತಾ ಎಸ್ ಕೊಡೂರ್. ನಿನ್ನೆ ನಾವು ಡಿಫೆನ್ಸ್ ಮೆಕ್ಯಾನಿಸಮ್ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಇವತ್ತು ಅದು ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಡಿನಯಲ್, ನಿರಾಕರಣೆ ಮಾಡೋದು. ಎರಡನೇದಾಗಿ ರಿಪ್ರೆಷನ್, ದಮನ ಮಾಡೋದು. ಮೂರನೇದಾಗಿ ಡಿಸ್ಪ್ಲೇಸ್ಮೆಂಟ್, ಸ್ಥಳಾಂತರ. ನಾಲ್ಕನೇದಾಗಿ ರಿಗ್ರೆಷನ್, ಹಿಂಜರಿತ. ಐದನೇದಾಗಿ ಪ್ರೊಜೆಕ್ಷನ್. ಆರನೇದಾಗಿ ಸಬ್ಲಿಮೇಷನ್, ಉತ್ಪತನ. ಏಳನೇದಾಗಿ ರೇಷ್ನಲೈಸೇಷನ್. ಎಂಟನೇದಾಗಿ ರಿಗ್ರೆಷನ್. ಇನ್ನೂ ಎಷ್ಟೊಂದಿದೆ ಈ ಥರದ್ದು. ಇವು 8 ಅಥವಾ 10 ತುಂಬ ಇಂಪಾರ್ಟೆಂಟ್. ಇದರಲ್ಲೇ ನಮ್ಮ ಡಿಫೆನ್ಸ್ ಮೆಕ್ಯಾನಿಸಮ್ನ ಒಂದೊಂದಾಗೆ ತಿಳ್ಕೊಳ್ತಾ ಹೋಗೋಣ. ನಾಳೆಯಿಂದ ಒಂದೊಂದೇ ತಿಳ್ಕೊಳ್ತಾ ಹೋಗೋಣ. ಇದು ನಾವು ಮಾಡುವಂತಹ ಮನುಷ್ಯರೆಲ್ಲರೂ ಉಪಯೋಗಿಸುವಂತಹ ಡಿಫೆನ್ಸ್ ಮೆಕ್ಯಾನಿಸಮ್ಗಳು. ಥ್ಯಾಂಕ್ ಯು.